ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ 4 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು 2 ಅಂಕಕ್ಕೆ ಮತ್ತು 3 ಅಂಕದ ಕಂಪ್ಲೀಟ್ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅದನ್ನು ಡೆಫಿನೆಟ್ ಕ್ವಶನ್ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಅದನ್ನು ನೋಡಿ ಅದರ ಯೂಸನ್ನು ಪಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳು. ಸೊ 4 ಲೆಸನ್ಸ್ ಪಾಠದಿಂದ, ಒಂದು ಸಮಾಂತರ ಶ್ರೇಣಿಗಳಿಂದ ಕೇಳ್ತಾರೆ 4 ಅಂಕಕ್ಕೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಆ ಒಂದು ಪಾಠದಿಂದ ಒಂದು ಗ್ರಾಫನ್ನು ಕೇಳ್ತಾರೆ. ತದನಂತರ ತ್ರಿಕೋನಮಿತಿಯ ಅನ್ವಯದಿಂದ ಒಂದು ಲೆಕ್ಕ ಬರುತ್ತೆ, ತ್ರಿಭುಜಗಳ ಮೇಲೆ ಒಂದು ಪ್ರಮೇಯ ಬರುತ್ತೆ. ಸೊ ಈ 4 ಅಂಕಗಳ ವೆರಿ ಇಂಪಾರ್ಟೆಂಟ್ 4 ಪ್ರಶ್ನೆಗಳು 16 ಅಂಕಗಳು. ಸೊ ಅಪ್ಲೈಡ್ ಇರುತ್ತೆ, ಆದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಂಕಗಳನ್ನು ನೀವಲ್ಲಿ ಗಳಿಸ್ಬೋದು. ಸೊ ಡೈರೆಕ್ಟಾಗಿ ನಾವು ಕ್ವಶನ್ಸ್ಗೆ ಹೋಗೋಣ. ಮೊದಲನೇದಾಗಿ ನಕ್ಷೆಗೆ ಹೋಗೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಯನ್ನು ಕಂಪಲ್ಸರಿ ನಿಮಗೆ 4 ಅಂಕದ ಮೇನಲ್ಲಿ ಬರುವಂತಹ ಪ್ರಶ್ನೆ. ಸೊ ಇದರಲ್ಲಿ ಒಂದು ಎಕ್ಸಾಂಪಲನ್ನು ತಗೊಂಡು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳ. 2x + y = 6, 2x - y = 2. ಸೊ ಮೊದಲಿಗೆ ನೀವು ಸಮೀಕರಣವನ್ನು ಬಿಡಿಸ್ಕೋಬೇಕು. ಈ ಟೇಬಲ್ಗೂ ಅಂಕ ಇದೆ ಮಕ್ಕಳ. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ಗ್ರಾಫಿಗೆ 2 ಮಾರ್ಕ್ಸ್ ಅಷ್ಟೇ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಬರೀ ಗ್ರಾಫಿಗೆ 4 ಮಾರ್ಕ್ಸ್ ಕೊಡಲ್ಲ, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸು. ಸೊ 2x + y = 6. ಸೊ ಹಾಗಾಗಿ y = 6 - 2x, ರೈಟ್. ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋದರೆ ವೈ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಸಮೀಕರಣವನ್ನು ಮಾಡಿಕೊಂಡು ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಬೇಕು. ಸೊ ಎಕ್ಸಿಗೆ ನೀವು 0 ಕೊಟ್ಟಾಗ ವೈ ಬೆಲೆ 6 ಬಂತು. ಸೊ ಅದನ್ನ ಈ ರೀತಿ ಬರ್ಕೋಬೇಕು, 0,6. ನೆಕ್ಸ್ಟ್ ಎಕ್ಸಿಗೆ 1 ಕೊಡ್ತಾ ಇದ್ದೀರಾ. ಸೊ ಎಕ್ಸಿಗೆ 1 ಕೊಟ್ಟರೆ ಏನಾಗುತ್ತೆ, 6ರಿಂದ 2 ಹೋದರೆ 4 ಬಂತು, ವೈ ಬೆಲೆ 4 ಆಯಿತು. ಸೊ ಎಕ್ಸಿಗೆ 2 ಅಂತ ಬೆಲೆ ಕೊಟ್ಟರೆ ವೈ ಬೆಲೆನೂ 2 ಬರುತ್ತೆ. ಯಾಕೆಂತ ಹೇಳಿದ್ರೆ 6ರಿಂದ 4 ಹೋದರೆ 2 ಬಂತು. ಅದೇ ರೀತಿ ಎಕ್ಸಿಗೆ 3 ಕೊಟ್ಟರೆ ವೈ ಬೆಲೆ 0 ಆಯಿತು. ಸೊ ಈ ರೀತಿ ಆದಾಗ ನೀವು ಆ ಟೇಬಲನ್ನು ಬರ್ಕೊಳ್ಳಿ, ಎಕ್ಸ್ ಬೆಲೆ, ವೈ ಬೆಲೆ ಮತ್ತು x, y. ಸೊ ಈ ನಿರ್ದೇಶಾಂಕಗಳನ್ನು, ಈ ಬಿಂದುಗಳನ್ನು ನೀವು ಬರ್ಕೋಬೇಕು. ಅದೇ ರೀತಿ ಇನ್ನೊಂದು ಸಮೀಕರಣ ತೆಗೆದುಕೊಂಡು 2x - y = 2 ಇದೆ. ಸೊ ಹಾಗಾಗಿ y = 2x - 2 ಆಯಿತು. ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಿ ವೈ ಬೆಲೆ ಬರ್ತಾ ಹೋಗುತ್ತೆ. ಬಂದಿದ್ದನ್ನು ಈ ರೀತಿ ನೀವು ಟೇಬಲ್ಗೆ ಹಾಕಿ ಬರ್ಕೋಬೇಕು. ನಂತರ ನೀವು 2 ಸಮೀಕರಣಗಳ ಆ ಶೃಂಗ ಬಿಂದು x, y ಏನು ಬಂದಿದೆಯಲ್ಲ ಅದನ್ನು ನೀವು ಇಲ್ಲಿ ಬಿಡಿಸ್ಬೇಕು. ಫಸ್ಟು ನೀವು ಗ್ರಾಫ್ ತಗೊಂಡ್ಕೊಂಡ್ರೆ ಸ್ಕೇಲನ್ನು ಬರಿಬೇಕು. ಸ್ಕೇಲ್ ಏನು? ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ 1 ಮೂಲಮಾನ, ವೈ ಅಕ್ಷ 1 ಸೆಂಟಿಮೀಟರ್ 1 ಮೂಲಮಾನ. ಈ ರೀತಿ ನೀವು ಬರ್ಕೋಬೇಕು. ಸೊ ಬರ್ಕೊಂಡು ನೋಡಿ ಮಕ್ಕಳ, ಇಲ್ಲಿ ನಾನು ನಿಮಗೆ ಗ್ರಾಫನ್ನು ತೋರಿಸ್ತೀನಿ. ನೀಟಾಗಿ ಇದೇ ರೀತಿ ನೀವು ಗ್ರಾಫನ್ನು ಹಾಕಬೇಕಾಗುತ್ತೆ ನೋಡಿ. ಸೊ ಇಲ್ಲಿ ನೋಡಿ, ಮೊದಲನೇ ಸಮೀಕರಣ ತೆಗೆದುಕೊಳ್ಳೋಣ, ರೈಟ್. ಸೊ ಫಸ್ಟ್ ನೀವು ಇದನ್ನ ವೈ ಅಕ್ಷ, ಇದು ಎಕ್ಸ್ ಅಕ್ಷ. ಸೊ ಈ ಕಡೆ ಪ್ಲಸ್ ಇರುತ್ತೆ, ಇಲ್ಲೂ ಪ್ಲಸ್ ಇರುತ್ತೆ, ಇದು ಮೈನಸ್ ವ್ಯಾಲ್ಯೂ, ಇಲ್ಲೂ ಮೈನಸ್ ವ್ಯಾಲ್ಯೂ. ಸೊ ಎಕ್ಸ್ 0 ಆಗಿದ್ದಾಗ ವೈ ಬೆಲೆ ಏನಾಗಿದೆ, 6. ಸೊ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಪಾಯಿಂಟ್ ಬರ್ಕೋಬೇಕು, 0,6. ನೆಕ್ಸ್ಟ್ 1ನಲ್ಲಿ 1,4 ನೋಡಿ, ಇಲ್ಲಿ ಪಾಯಿಂಟ್ ಇದೆ, ಬರ್ಕೋಬೇಕು. ನೆಕ್ಸ್ಟ್ 2,2. ನೆಕ್ಸ್ಟು 3,0. ಸೊ ಇಲ್ಲಿ ಬರುತ್ತೆ. ಸೊ ಈಗ ನಮಗೊಂದು ಸರಳ ರೇಖೆ ಬಂತು. ಸ್ಕೇಲು ಪೆನ್ಸಿಲ್ ತೊಗೊಂಡು ಹೇಳ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಸಮೀಕರಣಕ್ಕೆ ಹೋಗೋಣ. ಸೊ ಅಲ್ಲೇನು, 0,-2. ಸೊ 0ನಲ್ಲಿ -2. ಸೊ ಬರ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟನ್ನು. ನೆಕ್ಸ್ಟ್ 1,0 ಅದಿಲ್ಲೇ ಆಗುತ್ತೆ. ನೆಕ್ಸ್ಟು 2,2. ನೆಕ್ಸ್ಟು 3,4. ಸೊ ಈ ರೀತಿ ಹೇಳಿದಾಗ 2 ಎಲ್ಲಿ ಛೇದಿಸಿದಾವೆ ನೋಡಿ, ಇಲ್ಲಿ. ಸೊ ಈ ರೀತಿ ಲೈನ್ ಹಾಕಿ ಎಕ್ಸ್ ಬೆಲೆ 2, ವೈ ಬೆಲೆ 2 ಅಂತ ಬರೆದ್ರೆ ನಿಮಗೆ ಇಲ್ಲಿ 2 ಅಂಕ ಸಿಗುತ್ತೆ. ಹಾಗಾಗಿ ಇದಕ್ಕೆ 2 ಅಂಕ, ಈ ಟೇಬಲ್ಗೊಂದು ಅಂಕ, ಈ ಟೇಬಲ್ಗೊಂದು ಅಂಕ. ಸೊ ಈ ರೀತಿನೇ ನೀವು ಈ ಒಂದು ನಕ್ಷೆಯನ್ನು ಬಿಡಿಸ್ಬೇಕಾಗಿದೆ. ಅರ್ಥ ಆಗಿದೆಯಲ್ಲ? ಸೊ ಈ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂತಹ 2019ರಿಂದ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಮಕ್ಕಳ ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ನಕ್ಷೆಯನ್ನು ಬರ್ಕೊಳ್ಳಿ, ಒಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ಉಳಿದಂತಹ ಅಷ್ಟು ನಕ್ಷೆಗಳನ್ನು ಎಕ್ಸಾಮಲ್ಲಿ ಕೇಳಿರುವಂತಹ ಲೆಕ್ಕಗಳು ಈ ಲೆಕ್ಕಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? 2022ವರೆಗೂ ಕೇಳಿರುವಂಥ ಅಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೀನಿ ಮಕ್ಕಳ. ಇಷ್ಟು ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ, ಇದರೊಳಗಡೆ ನಿಮಗೆ ಒಂದು ಲೆಕ್ಕಗಳು ಕಂಪಲ್ಸರಿ ಬಂದಿರುತ್ತೆ.
ನೆಕ್ಸ್ಟ್ ತ್ರಿಭುಜಗಳಿಗೆ ಬಂದರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಪ್ರಮೇಯ. ಸೊ ಇಲ್ಲಿ ಏಳಿಕೆಯನ್ನು ಕಲ್ತ್ಕೊಂಡಿರಿ, ಹೇಳಲಿಕ್ಕಾಗಲ್ಲ, ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತವೆ. ಅರ್ಥ ಆಗ್ತಾ ಇದೆಯಾ? ಮೂಲ ಸಮಾನುಪಾತತೆಯ ಪ್ರಮೇಯ, ಅದನ್ನೇ ತೇಲ್ಸ್ನ ಪ್ರಮೇಯ, ಮತ್ತು ಅದರ ವಿಲೋಮ ಪ್ರಮೇಯವನ್ನು ಸಹ ಕಲ್ತ್ಕೊಂಡಿರಿ, ಬರೆಯೋಕ್ಕೆ ಕೇಳುವ ಸಾಧ್ಯತೆಗಳು ಇರ್ತದೆ. ತದನಂತರ ಕಂಪ್ಲೀಟ್ ಪ್ರಮೇಯವನ್ನು, ಏಕೆಂದರೆ 4 ಅಂಕಕ್ಕೆ ಫಿಕ್ಸು ಮಕ್ಕಳ ಕೇಳ್ತಾರೆ. ಹಾಗಾಗಿ ತೇಲ್ಸ್ನ ಪ್ರಮೇಯ, ಕೋನ ನಿರ್ಧಾರಕ ಗುಣ ಈ ಬಾರಿ ನಿಮಗೆ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಬಾಹು ನಿರ್ಧಾರಕ ಗುಣ ಇದೆ, ಬಾಹು ನಿರ್ಧಾರಕ ಗುಣ, ಭುಜಗಳ ಪ್ರಮೇಯಗಳ ವಿಸ್ತೀರ್ಣಗಳ ಮೇಲೆ ಪ್ರಮೇಯ, ಪೈಥಾಗೊರಸ್ನ ಪ್ರಮೇಯ. ಸೊ ಇವಿಷ್ಟನ್ನು ಮಕ್ಕಳ ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು. ಈ ಪ್ರಮೇಯಗಳನ್ನು ನೀವು ಇಷ್ಟನ್ನು ಕಲ್ತ್ರೆ ಇಷ್ಟರೊಳಗಡೆ ಒಂದು ಪ್ರಮೇಯವನ್ನು ಅವ್ರು ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ. ತೇಲ್ಸ್ನ ಪ್ರಮೇಯನ್ನೇ ಕೇಳ್ಬೋದು, ಪೈಥಾಗೊರಸ್ ಪ್ರಮೇಯವನ್ನಾದರೂ ಕೇಳ್ಬೋದು. ಸೊ ಹಾಗಾಗಿ ವಿಸ್ತೀರ್ಣದ ಮೇಲಿನ ಪ್ರಮೇಯವನ್ನಾದರೂ ಕೇಳ್ಬೋದು, ಯಾವುದಾದ್ರೂ ಕೇಳ್ಬೋದು. ಇದನ್ನೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇಷ್ಟರೊಳಗಡೆ ನೀವು ಒಂದು ಪ್ರಮೇಯವನ್ನು ಓದಲೇಬೇಕಾಗುತ್ತೆ 4 ಅಂಕಕ್ಕೆ. ನೆಕ್ಸ್ಟ್ ನಿಮಗೆ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ? ಇಲ್ಲಿ ಸ್ವಲ್ಪ ಅನ್ವಯದ ಪ್ರಶ್ನೆ ಇರುತ್ತೆ, ಆದರೆ ನೀವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಬಳಸೋ ಸೂತ್ರಗಳೇ 2 ಅಷ್ಟೇ. AN ಬಳಸ್ತೀರಾ, SN ಬಳಸ್ತೀರಾ. ಸೊ ಈಸಿಯಾಗಿ ಅರ್ಥ ಮಾಡಿಕೊಂಡು ಮಾಡ್ಬೋದು. ಸೊ ಒಂದೆರಡು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ AN ಸೂತ್ರನೇ ಬಳಸ್ಕೋಬೇಕು. ಯಾಕೆ ಅಂತ ಹೇಳಿದರೆ ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ. ಅಂದರೆ A4 + A8 24 ಆಯಿತು. ಸೊ A4 ಅಂದರೆ ಏನು? A + 3D, A8 ಅಂದರೆ A + 7D. ಹಿಂದಿಂದೊಂದು ತಗೊಳ್ಳಿ ಅಷ್ಟೇ, = 24. ಸೊ ಅವೆರಡನ್ನು ಕೂಡಿಸಿದ್ರೆ 2A + 10D = 24. ಸಮೀಕರಣ 1 ಸಿಗ್ತಾ? ಅದೇ ರೀತಿ ಏನು 6ನೇ ಮತ್ತು 10ನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ. ಸೊ ಹಾಗಾಗಿ A6 + A10 24. ಸೊ ಹಾಗಾಗಿ 2A + 14D = 44. ಸೊ ಸಮೀಕರಣ 1 ಮತ್ತು 2 ನೀವು ಕಳೆದು ಬಿಟ್ರೆ ನಮಗೆ ಈಸಿಯಾಗಿ A ಬೆಲೆ ಅಥವಾ D ಬೆಲೆ ಸಿಕ್ಬಿಡುತ್ತೆ. ಸೊ ಇಲ್ಲಿ 2A ಕ್ಯಾನ್ಸಲ್ ಆಗಿರೋದ್ರಿಂದ D ಬೆಲೆ ಸಿಗುತ್ತೆ, D ಬೆಲೆ 5. ಸೊ ಈ 5ಅನ್ನು ಸಮೀಕರಣ 1 ಅಥವಾ 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A ಬೆಲೆ ಗೊತ್ತಾಯ್ತಾ? ಸೊ ಅಲ್ಲಿಗೆ A ಬೆಲೆನೂ ಗೊತ್ತು, D ಬೆಲೆನೂ ಗೊತ್ತು ಅಂದರೆ ಸಮಾಂತರ ಶ್ರೇಣಿ ಬರಿಬೋದು. ಯಾಕೆಂದರೆ A, A + T, A + 2D ಮಾಡಿದ್ರೆ ನಮಗೆ ವ್ಯಾಲ್ಯೂಗಳು ಗೊತ್ತಾಗುತ್ತೆ. ಸೊ ಇದು ಈಸಿ ಇದೆ. ಸೊ ಡೈರೆಕ್ಟಾಗಿ ತುಂಬ ಈಸಿಯಾಗಿ ಕೇಳಿದ್ದಾರೆ. ಸೊ ಇನ್ನೊಂದಷ್ಟು ಅಪ್ಲೈಡ್ ಮಾಡಿ ಕೇಳ್ತಾರೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೀತಿ ಲೆಕ್ಕಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ. ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 33 ಆಗಿದೆ. ಮೊದಲನೆಯ ಪದ ಮತ್ತು 3ನೇ ಪದಗಳ ಗುಣಲಬ್ಧವು 2ನೇ ಪದಕ್ಕಿಂತ 29 ಹೆಚ್ಚಾಗಿದ್ದಾರೆ. ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ A - T, 2ನೇ ಪದ A ಆಗುತ್ತೆ, 3ನೇ ಪದ A + T ಆಗಿರಲಿ, ಅದನ್ನು ತಗೊಳ್ಳೋಣ. ಸೊ ಅವುಗಳ ಮೊತ್ತ 33 ಅಂದರೆ A - T + A + A + T = 33. ಸೊ ಅಲ್ಲಿಗೆ DD ಕ್ಯಾನ್ಸಲ್ ಆದರೆ 3A = 33, A = 11 ಬಂದ್ಬಿಡ್ತು. ಮುಂದೆ ಅವ್ರದ್ದು ಲೆಕ್ಕ ಹೇಳಿದ್ದಾರೆ. 3ನೇ ಪದಗಳ ಗುಣಲಬ್ಧವು ಮೊದಲನೇ ಪದ ಮತ್ತು 3ನೇ ಪದದ ಗುಣಲಬ್ಧ A - T × A + T ಗುಣಲಬ್ಧ ಏನಾಗಿದೆ? 2ನೇ ಪದಕ್ಕಿಂತ 29 ಹೆಚ್ಚಾಗಿದೆ, ಅಂದರೆ A + 29 ಆಗಿದೆ. ರೈಟ್. ಸೊ ಹಾಗಾಗಿ ಇಲ್ಲಿ A² - D² = A = 29. ಸೊ A ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡಿದರೆ D ಬೆಲೆನೂ ಬಂದ್ಬಿಡುತ್ತಾ? ಅರ್ಥ ಆಗ್ತಿದೆ ತಾನೇ? ಸೊ ಹಾಗಾಗಿ A ಗೊತ್ತಾಯಿತು, D ಗೊತ್ತಾಯಿತು ಅಂದರೆ ಸಮಾಂತರ ಶ್ರೇಣಿಯನ್ನು ನೀವು ಬರೀಬಹುದು. 3ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 136 ಮತ್ತು ಅದರ ಮೊದಲ 15 ಪದಗಳವರೆಗಿನ ಮೊತ್ತ 465 ಆದರೆ ಶ್ರೇಣಿಯ ಮೊದಲ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ S8 136, 8 ಪದಗಳ ಮೊತ್ತ. ನಂತರ ಅದರ ಮೊದಲ 15 ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ S8 135. ಸೊ ಹಾಗಾಗಿ ನಾವು ಫಸ್ಟು S8 ಬರ್ಕೊಳ್ಳೋಣ. Sn = n/2 × 2A + n - 1 × D. ಸೊ ಸೂತ್ರಕ್ಕೆ ಹಾಕಿದಾಗ ನಮಗೆ ಏನಾಗುತ್ತೆ? 136 = 4 × 2A + 7D ಬರುತ್ತೆ. ಸೊ ಹಾಗಾಗಿ ಇದನ್ನ ಈ ಕಡೆ ತಗೊಂಡ್ರೆ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ ನನಗೆ 2A + 7D = 34. ಸಮೀಕರಣ 1 ಸಿಕ್ತು. ಅದೇ ರೀತಿ ಮೊದಲ 15 ಪದಗಳವರೆಗಿನ ಮೊತ್ತ S15 = 465 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ S15ಗೆ ವ್ಯಾಲ್ಯೂದನ್ನು ಬರ್ಕೊಂಡು ಮಾಡ್ಕೊಳ್ಳೋಣ. ಸೊ ಇಲ್ಲಿ 2-3 ವಿಧಾನ ಬಳಸ್ಕೋಬೋದು ಮಕ್ಕಳ. ಇದೇ ಮೆಥಡನ್ನೇ ಬಳಸಬೇಕು ಅಂತಲ್ಲ, ಈ ಮೆಥಡನ್ನಾದರೂ ನೀವು ಬಳಸ್ಬೋದು, ಬೇರೆ ಮೆಥಡ್ಸ್ಗಳನ್ನೂ ಬಳಸ್ಬೋದು. ಸೊ ಅಲ್ಲಿಗೆ ನನಗೆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2A + 14D = 62. ಸಮೀಕರಣ 1 ಮತ್ತು 2 ನೀವು ಕಳೆದು ಬಿಟ್ರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ. ಅದು
ಎ ವ್ಯಾಲ್ಯೂ ಅಥವಾ ಡಿ ವ್ಯಾಲ್ಯೂ. ಸೊ ಈಗ ನನಗೆ ಇಲ್ಲಿ ಕಳೆದ್ರೆ ಡಿ ವ್ಯಾಲ್ಯೂ, ಏಕೆಂದರೆ 7d = 28, d = 4 ಆಯಿತು. ಸೊ ಇದನ್ನು ನಾನು ಸಮೀಕರಣ 1ಕ್ಕೆ ಆದೇಶಿಸಿದ್ರೆ ಎ ಬೆಲೆ 6 ಬರುತ್ತೆ. ಸೊ ಎ ಬೆಲೆನೂ ಗೊತ್ತಾಗಿದೆ, ಡಿ ಬೆಲೆನೂ ಗೊತ್ತಾಗಿದೆ. ಮೊದಲ 25 ಪದಗಳ ಮೊತ್ತ ಕೇಳಿದ್ದಾರೆ. ಸೊ Sn = n/2 × 2a + n - 1 × d. ಈ ಸೂತ್ರಕ್ಕೆ ಎ ಬೆಲೆ, ಡಿ ಬೆಲೆ ಮತ್ತು ಎನ್ ಬೆಲೆ ಹಾಕಿದರೆ S25 ಸಿಗುತ್ತೆ, 1350. ಈ ರೀತಿಯ ಲೆಕ್ಕವನ್ನು ನೀವು ಬಿಡಿಸ್ಬೇಕಾಗುತ್ತೆ ಮಕ್ಕಳ. ಸೊ ಲೆಕ್ಕವನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಸೊ ಅದು ಟಫ್ ಇದೆ ಅಂದರೆ ಅದು 100% ಟಫ್ ಆಗೇ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ತಾ ಹೋದರೆ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಸೊ ನೋಡಿ, ನಿಮಗೂ ಇಲ್ಲೊಂದಷ್ಟು ಲೆಕ್ಕಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತಿದ್ದೀನಿ. ಸೊ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಅಭ್ಯಾಸ ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತ 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತದ ಪ್ರಕಾರ ಏನು, A6 ಅನ್ನೋದೇನಾಗಿದೆ, 3ನೇ ಪದ. ಅರ್ಥ ಆಗ್ತಾ ಇದೆ? 3ನೇ ಪದದ 2ರಷ್ಟಕ್ಕಿಂತ ಅಂದರೆ 2a3 + 1 ಅಂತ ಇದೆ. ಓಕೆನಾ. A6 ಅಂದರೆ a + 5d = a3 ಅಂದರೆ a + 2d ಆಗುತ್ತೆ. ಸೊ ಎಲ್ಲವನ್ನ ಮಲ್ಟಿಪ್ಲೈ ಮಾಡಿಕೊಂಡು ಕ್ಯಾನ್ಸಲ್ ಆಗೋದಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ -a + d = 1 ಬರುತ್ತೆ. ಓಕೆನಾ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, 3ಇಂದ ಮಲ್ಟಿಪ್ಲೈ ಮಾಡಿದ್ರೆ -3a + 3d = 3. ಸೊ ಸಮೀಕರಣ 1 ಆಯಿತು. ಅದೇ ರೀತಿ ಸಮೀಕರಣ 2 ಏನು ಕೊಟ್ಟಿದ್ದಾರೆ, ಏನು ಸಿಗುತ್ತೆ ನೋಡಿ ಇಲ್ಲಿ. 4ನೇ ಮತ್ತು 5ನೇ ಪದಗಳ ಮೊತ್ತ 2ನೇ ಪದದ 5ರಷ್ಟಿದೆ. ಅಂದರೆ a4 + a5 = 5a2 ಆಯಿತು. ಸೊ a4 ಅಂದರೆ a + 3d, a5 ಅಂದರೆ a + 4d = a + 5d × 5. ಸೊ ಎಲ್ಲ ಬೆಲೆಗಳನ್ನು ಇದು ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 3a - 2d = 0 ಆಯಿತು. ಸೊ ಸಮೀಕರಣ 1 ಮತ್ತು 2ನ್ನು ನಾವು ಬಿಡಿಸಿದಾಗ ಏನಾಗುತ್ತೆ, ಡಿ ಬೆಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದನ್ನು ಯಾವುದಾದ್ರೂ ಒಂದಕ್ಕೆ ಆದೇಶಿಸಿದರೆ ಎ ಬೆಲೆನೂ ಗೊತ್ತಾಗುತ್ತೆ. ಸೊ ಸಮಾಂತರ ಶ್ರೇಣಿಯ 10ನೇ ಪದ ಕೇಳಿದರೆ ಮೊತ್ತ ಕಂಡುಹಿಡಿಯ ಕೇಳಿಲ್ಲ. ಹಾಗಾಗಿ an = a + n - 1 × d ಸೂತ್ರಕ್ಕೆ ಹಾಕಿದ್ರೆ a10 ಗೊತ್ತಾಗುತ್ತೆ. ಅರ್ಥ ಆಗಿದೆಯಲ್ಲ ಲೆಕ್ಕ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 140 ಆಗಿದೆ. ಅದೇ ಶ್ರೇಣಿಯ ನಂತರದ 7 ಪದಗಳ ಮೊತ್ತವು 385 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಮೊದಲ 7 ಪದಗಳ ಮೊತ್ತ 140, ನಂತರದ 7 ಪದಗಳ ಮೊತ್ತನೂ ಸಹ 385. ಸೊ ಅಲ್ಲಿಗೆ ನನಗೆ S7 ಕೊಟ್ಟಿದ್ದಾರೆ, ಅದೇ ರೀತಿ S14 ಕೊಟ್ಟಿದ್ದಾರೆ. ಓಕೆನಾ. ಸೊ S7 ಮಾಡಿದ್ರೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ 2 ವಿಧಾನನಾದರೂ ಬಳಸಿ ಮಕ್ಕಳ. ಈ ರೀತಿ S7 ಅಂತ ಬರ್ಕೊಂಡು S14 ನೀವು ಆ ರೀತಿನೂ ಬರ್ಕೊಂಡು ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ. ಸೊ ಹಾಗಾಗಿ S7ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 2a + 6d = 40. ಅದೇ ರೀತಿ 14 ಪದಗಳ ಮೊತ್ತ ಏನಾಗಿದೆ, 7 ಪದಗಳ ಮೊತ್ತ + 7 ಪದಗಳ ಮೊತ್ತ. ಸೊ ಹಾಗಾಗಿ 140 + 385 ಮಾಡಿದ್ರೆ 525 ಬಂತು. ಹಾಗಾಗಿ 14 ಪದಗಳ ಮೊತ್ತ 525. ಸೊ ಹಾಗಾಗಿ S14 ಮಾಡಿಕೊಂಡ್ರೆ ನಮಗೆ 2 ವ್ಯಾಲ್ಯೂ ಗೊತ್ತಾಯಿತು. ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಡಿ ಬೆಲೆ, ಎ ಬೆಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೀವು 5, 10, 15. ಸೊ ಈ ಮೆಥಡನ್ನಾದರೂ ಮಾಡ್ಬೋದು ಮಕ್ಕಳ. ಇನ್ನೊಂದು ಮೆಥಡು ಸಹ ಇದೆ, ಅದನ್ನೇ ಹಾಕಿ ಮ್ಯಾಮ್ ಹೇಳಿದ್ದಾರೆ ಅಂದ್ಬಿಟ್ಟು ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಸೊ 8ನೇ ಪ್ರಶ್ನೆ ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ಅದರ ಕಂಪ್ಲೀಟ್ ಆನ್ಸರ್ಸ್ ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೀನಿ. ಸೊ ಈಗ ನಾನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿಲ್ಲ, ಬಟ್ ಆದಷ್ಟು ನಾನು ನಿಮಗೆ ತುಂಬ ಡಿಫಿಕಲ್ಟ್ ಇರುವಂತಹ ಲೆಕ್ಕಗಳನ್ನು ನಾನು ನಿಮಗೆ ನಿಮ್ಮ ಜೊತೆ ಬಿಡಿಸಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಮಕ್ಕಳ. ಸೊ ಎಲ್ಲ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಎಕ್ಸಾಮಲ್ಲಿ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಇವನ್ನೇ ಕೇಳ್ತಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಒಂದಷ್ಟು ಅಭ್ಯಾಸಕ್ಕೆ ಪ್ರಶ್ನೆಗಳನ್ನು ಸಹ ನಾನು ನಿಮ್ಮ ಜೊತೆ ಇಲ್ಲಿ ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳನ್ನು ಸಹ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸಿಂದಲೇ ಹೇಳಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಾಗಲೇ ಮಕ್ಕಳ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಆಗುತ್ತೆ. ವಿಡಿಯೋ ನೋಡೋದ್ರಿಂದ ಏನು ಯೂಸ್ ಆಗೋದಿಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ತಾ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇಲ್ಲಿಗೆ ಸಮಾಂತರ ಶ್ರೇಣಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳು ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಕಂಪ್ಲೀಟ್ ಎಲ್ಲ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.